ಎತ್ತಪ್ಪ ಅಂದ್ರೆ ಎತ್ಕೋತೀವಿ. ಈ ಕಡೆ ಸಾಲ ಫಲ ಮಾಡ್ಕೊಂಡು ವ್ಯವಹಾರ ಮಾಡ್ಕೊಂಡು ಇದು ಎತ್ತೀವಿ ಅಂದ್ರೆ ನಾವೇನು ಮಾಡ್ಕೊಳ್ಳಿ. ಒಂದೇ ಸರಿ ಬಂದ್ ಕೊಡಿ ಎಲ್ಲ ಎತ್ತಾಕೊಂಡು ಹೋಗ್ಬಿಟ್ರೆ ಅವರಿಗೂ ತೊಂದರೆ ಅಲ್ವಾ ಮಾರೋರಿಗೆ. ಅದರಿಂದನೇ ಜೀವನ ನಡೀತಾ ಇದೆ, ಅದರಿಂದ ಜೀವನ ಕಟ್ಕೊಂಡಿದ್ದಾಗ ಅದು ಒಂದೇ ಸರಿ ಹೋಗ್ಬಿಟ್ರೆ ಮುಂದೆ ಸಮಸ್ಯೆ. ಏನೋ ಬಂದು ಫುಟ್ಪಾತಲ್ಲಿ ಕಾಸು ಸಂಪಾದನೆ ಮಾಡಮ್ಮ, ಏನೋ ಮಕ್ಳು ಮರಿ ಸಾಕು ಅಂತ ಬತ್ತು, ಅದು ಹಂಗೂ ಆಗುದಿಲ್ಲ ಅಂದ್ರೆ ಏನ್ ಮಾಡ್ಬೇಕು. ನಾವು ಊರ್ ಬಿಟ್ಟು ಬಂದವರು, ನಾವು ಇಲ್ಲಿದವರಲ್ಲ, ಊರ್ ಬಿಟ್ಟು ಮಾಡಿ ಉಳಕ್ ಬಂದೀವಿ. ಇವ್ರೇನು ಮಾಡ್ಕೊಟ್ಟಿಲ್ಲ, ತಿಗಿರಿ 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 ಅಂತಾರೆ. ಬಂಡವಾಳ ಹಾಕಂತ ತಂದಿರ್ತಾರೆ, ತೆಗೆದು ಬಿಟ್ರೆ ಬಂಡವಾಳ ಅವ್ರಿಗೆ ಹೆಂಗ್ ಕೊಡೋದು? ನಾವು ಎಲ್ಲ ಎತ್ಕೊಂಡು ಹೋಗಂಗಿಲ್ಲ, ಎಲ್ಲೂ ಬಿಟ್ಕೊಂಡು ಹೋಗಂಗಿಲ್ಲ. ಇಲ್ಲ ಬಿಸಾಕ್ಬೇಕು, ಸುಮ್ಮನೆ ಮನೆಗೆ ಹೋಗ್ಬೇಕು. ಈಗ ನೋಟಿಸ್ ಕೊಡ್ತಾ ಇದ್ದಾರೆ, ಕೆಲವು ಕಡೆ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ, ಓಡಾಡೋರಿಗೆ ಕಷ್ಟ ಆಗ್ಬಾರ್ದು ಅಂತ. ಹೌದು, ಅದು ನಿಜವಾದ ಸಂಗತಿನೇ. ಅವ್ರು ಮಾಡ್ತಾರೆ ತಪ್ಪು ಅಂತ ಹೇಳಲ್ಲ, ಆದ್ರೆ ಬಡವ್ರ ಹೊಟ್ಟೆ ಮೇಲೆ ಹೊಡಿಬಾರ್ದಲ್ವಾ. ಮತ್ತೆ ಏನ್ ಮಾಡ್ಬೇಕು ಅಂತ? ಅದೇ ಪಾದಚಾರಿಗಳಿಗೆ ನಾವು ಬಿಡೋಂಗೆ ಅವ್ರೇನಾದ್ರು ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೇದು. ನಮ್ದಿಗೂ ಅದರಿಂದ ಜೀವನ ನಡಿಬೇಕಲ್ವಾ. ಅದರಿಂದ ನಮ್ಮ ಮಕ್ಕಳು ಎಜುಕೇಷನು ಅದೆಲ್ಲ ಇದರಿಂದನೇ ನಡಿಬೇಕು. ಅದೇ ಕಷ್ಟ ಆಗ್ತಾ ಇರೋದು. ಈಗ ಬಂದು ಒಂದೇ ಸಲ ಅಂಗಡಿ ತೆಗಿಬೇಕು ಅಂತ ತೆಗೆದ ತಕ್ಷಣ ಈಗ ಏನ್ ಮಾಡ್ಬೇಕು? ಏನಿದೆ ಮುಂದಿನ ದಾರಿ ನಿಮಗೆ? ಮುಂದಿನ ದಾರಿ ಏನಿಲ್ಲ. ಮುಂದಿನ ದಾರಿ ಏನೂ ಇಲ್ಲ. ಇದೇ ಇದು ಬಿಟ್ಟು ಜಾಗದ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತಾರೆ. ಅಲ್ಲಿ ಬೇರೆ ಕಡೆ ಜಾಗ ಆಗಲ್ವಲ್ಲ. ಅಲ್ಲಿ ಎಲ್ಲಿ ಜನ ಎಲ್ಲಿ ಬರ್ತಾರೆ? ಎಲ್ಲರೂ ಒಂದೇ ಕಡೆ ಬಂದು ವ್ಯವಸ್ಥೆ ಮಾಡಿ ಎಲ್ಲಿ ಜನ ಬರ್ತಾರೆ ಅಲ್ಲಿಗೆ? ನಿಮಗೆ ಬೇಕಾದ ಕಡೆನೇ ಮಾಡ್ಕೊಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ನಮಗೆ ಬೇಕಾದ ಕಡೆ ಕೊಡೋದು ಇಲ್ಲ. ಅವರು ಇಲ್ಲಿಂದ ಸರ್ಜಾಪುರ ಹೋಗಿ ಅಲ್ಲಿ ಮಾಡ್ಕೊಳ್ಳಿ ಅಂದ್ರೆ ಅಲ್ಲಿ ಮಾಡ್ಕೊಳಕ್ಕಾಗತ್ತೆ? ಆಗಲ್ವಲ್ಲ. ಮಕ್ಕಳೆಲ್ಲ ಇಲ್ಲೇ ಓದೋದು, ಇಲ್ಲಿಂದ ಅಲ್ಲಿ ಹೋಗಿ ಇರೋಕ್ಕೂ ಆಗಲ್ವಲ್ಲ. ಲೈಸೆನ್ಸ್ ಇದೆಯಾ ನಿಮಗೆ? ಲೈಸೆನ್ಸ್ ಬೀದಿ ವ್ಯಾಪಾರಿ ಅಂತ ಅದೊಂದು ಕೊಟ್ಟಿದ್ರು ಅವಾಗ. ಕೊಟ್ಟಿದ್ದಾರೆ ಅವಾಗ. ಮತ್ತೆ ಹೆಂಗೆ ಈಗ ನಿಮ್ ಕಷ್ಟಕ್ಕೆ ಪರಿಹಾರ ಏನು? ಯಾರು ಸಪೋರ್ಟ್ ಬೇಕು? ಯಾಕೆ ಸರ್ಕಾರ ಇಂಥ ನಿರ್ಧಾರ ಮಾಡಿದೆ ಅಂದ್ರೆ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ, ತೆಗಿಸ್ತೀವಿ ಅಂತಿದ್ದಾರೆ. ಮತ್ತೆ ಏನ್ ಮಾಡ್ಬೇಕು ಅಂತ ಇದ್ದೀರಾ? ಏನ್ ಮಾಡ್ಬೇಕಂತಾನೆ ಮುಂದಿನ ಏನಂತಾನೆ ಗೊತ್ತಾಗ್ತಾ ಇಲ್ಲ. ಗೌರ್ಮೆಂಟ್ ತೆಗಿಸ್ತೀವಿ ಅಂದ್ಮೇಲೆ ನಾವೇನ್ ಮಾಡ್ಕೋಲ್ಲ ಮೇಡಮ್, ಎತ್ಕೋತೀವಿ. ದಾರಿನೇ ಇಲ್ಲ. ಏನೋ ಇದನ್ನ ಅನ್ನ ಉಣ್ಣಕ್ಕೆ ಬಂದು ಊರ್ ಕಡೆ ಸಾಲ ಫಲ ಮಾಡ್ಕೊಂಡು ವ್ಯವಹಾರ ಮಾಡ್ಕೊಂಡು ಇದು ಎತ್ತೀವಿ ಅಂದ್ರೆ ನಾವೇನು ಮಾಡ್ಕೋದು. ಎತ್ತಪ್ಪ ಅಂದ್ರೆ ಎತ್ಕೋತೀವಿ ಅಷ್ಟೇ. ಬೇರೆ ಕಡೆ ಇವಾಗ ವ್ಯವಸ್ಥೆ ಅಂತ ಅವರು ಹೇಳ್ತಾ ಇದ್ರು, ನಿಮಗೆ ಬೇಕಾದ ಕಡೆನೇ ವ್ಯವಸ್ಥೆ ಮಾಡ್ಕೊಡ್ತಾರೆ ಅಂತ ಅನ್ಸುತ್ತಾ? ನಾವು ಕೇಳ್ತಾ ಮಾಡ್ಕೊಡ್ತೀವಿ, ಅದಾಗದೇ ಕೆಲಸ. ಮತ್ತೇನ್ ಮಾಡ್ತೀರಾ ಮುಂದಿನ ಜೀವನ ಅಂದ್ರೆ? ಏನು ಮಾಡೋಕ್ಕಾಗೋದಿಲ್ಲ. ಮುಂದಿನ ಜೀವನ ಅಂದ್ರೆ ಎಲ್ಲರ ಕೂಲಿಗೆ ಇಕ್ಕೋದು, ಮಣ್ಸೂರಿದು ಏನೋ ಮಾಡೋದು ಮಾಡ್ಬೇಕಲ್ಲ ನೀವು. ಅದೇ ಕಷ್ಟ. ಏನೋ ಬಂದು ಫುಟ್ಪಾತಲ್ಲಿ ಕಾಸು ಸಂಪಾದನೆ ಮಾಡಮ್ಮ, ಏನೋ ಮಕ್ಳು ಮರಿ ಸಾಕು ಅಂತ ಬತ್ತು, ಅದು ಹಂಗೂ ಆಗೋದಿಲ್ಲ ಅಂದ್ರೆ ಏನು ಮಾಡ್ಬೋದು. ನಾವು ಗೌರ್ಮೆಂಟ್ ಮುಂದೆ ನಾವೇನು ಮಾಡೋಕ್ಕಾಗೋದಿಲ್ಲ. ಈಗ ತುಂಬಾ ಜನ ಒಂದ್ ಪ್ರಶ್ನೆ ಮಾಡ್ತಾರೆ, ಈ ಹಿಂದಿನ ಗೌರ್ಮೆಂಟ್ ಏನು ಮಾಡ್ಲಿಲ್ಲ, ಡಿ ಕೆ ಶಿವಕುಮಾರ್ ಬಂದ ತಕ್ಷಣ ಹಿಂಗ ಆಗ್ತಿದೆ ಅಂತ. ಇದಕ್ಕೇನಂತೀರಾ? ನಾನು ಹೇಳ್ಬೇಕಂದ್ರೆ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾರೆ ತಪ್ಪು ಅಂತ ನಾವು ಹೇಳಲ್ಲ. ಅಂದ್ರೆ ಇದು ಪಬ್ಲಿಕ್ ಪ್ರಾಪರ್ಟಿ, ಇದು ತಪ್ಪು ಅಂತ ನಾವು ಹೇಳಲ್ಲ. ಆದ್ರೆ ನಮ್ದು ಜೀವನ ನಡಿಬೇಕಲ್ವಾ. ಈಗ ನಾವೀಗ ಯಾರಿಗೆ ತೊಂದರೆ ಮಾಡ್ದೇನೆ ಮಾಡ್ಕೊಳಕ್ಕೆ ಆ ಥರ ಅವಕಾಶ ಮಾಡಿಕೊಟ್ಟು ಈ ಗಾಡಿ ತಗೊಂಡೋಗಿ ಆ ಥರ ಒಂದು ವ್ಯವಸ್ಥೆನಾರು ಮಾಡಿಕೊಡ್ಬೋದು. ಒಂದೇ ಸರಿ ಬಂದ್ ಕೊಡಿ ಎಲ್ಲ ಎತ್ತಾಕೊಂಡು ಹೋಗ್ಬಿಟ್ರೆ ಅವರಿಗೂ ತೊಂದರೆ ಅಲ್ವಾ ಮಾರೋರಿಗೂ. ಅದರಿಂದನೇ ಜೀವನ ನಡೀತಾ ಇದೆ, ಅದರಿಂದ ಜೀವನ ಕಟ್ಕೊಂಡಿದ್ದಾಗ ಅದು ಒಂದೇ ಸರಿ ಹೋಗ್ಬಿಟ್ರೆ ಮುಂದೆ ಸಮಸ್ಯೆ ತುಂಬ. ಇವತ್ತಿನ ಒಂದು ವಾತಾವರಣದಲ್ಲಿ ಅಲ್ಪ ಸ್ವಲ್ಪ ಫೈನಾನ್ಸ್ ಹಾಕ್ಕೊಂಡು ಆ ಸಾಲಗಿಲ್ಲ ಮಾಡ್ಕೊಂಡಿದ್ದಾಗ ಅದಕ್ಕೆ ತುಂಬ ಕಷ್ಟ ಆಗುತ್ತೆ. ಒಂದೇ ಸರಿ ಎತ್ತಾಕೊಂಡು ಹೋದರೆ ಏನಾರು ಒಂದು ಪರಿಹಾರ ಕಂಡ್ಕೊಂಡ್ಮೇಲೆ ನೀವು ಹಿಂಗೆ ಮಾಡಿ ಅಂತ ಹೇಳಿದ್ರೆ ಓಕೆ ಅನಿಸುತ್ತೆ ನಮಗೆ. ಗೌರ್ಮೆಂಟ್ ರೂಲ್ಸ್ ತಪ್ಪು ಅಂತ ನಾವು ಹೇಳಲ್ಲ, ಯಾಕಂದರೆ ಇದು ಪಬ್ಲಿಕ್ ಪ್ರಾಪರ್ಟಿ. ಫುಟ್ಪಾತ್ ಮೇಲಿರೋ ಅಂಗಡಿ ಎಲ್ಲ ತೆಗಿಸ್ಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿ ಕೆಲವು ಕಡೆ ತೆಗಿಸ್ತಾ ಇದೆ. ಇಲ್ಲೂ ಕೋರ್ಮಂಗ್ಲಾ ಸೈಡ್ ಕೂಡ ಬಂದು ತೆರವು ಮಾಡ್ತೀವಿ ಅಂತಿದ್ದಾರೆ. ಏನು ಮಾಡ್ತಾರೋ ಗೊತ್ತಿಲ್ಲರಿ. ಇನ್ನು ನಮ್ಮ ರಾಮಲಿಂಗ ರೆಡ್ಡಿ ಅವರು ಒಳ್ಳೆಯವರು, ಮನುಷ್ಯರು. ಅವರು ಏನು ಹೇಳ್ಯಾರ, ತೆಗೆಸ್ಬೇಡ್ರಿ ಆ ಬಂಡಿಗಳು ಈ ಕಡೆ ಎಲ್ಲ. ನಾವೆಲ್ಲ ಅವ್ರಿಗೊಂದು ದಾರಿ ತೋರಿಸ್ಬಿಟ್ಟು ಇದು ಮಾಡಿರಿ, ತೆಗಿಸ್ಬೇಡ್ರಿ ಅಂತ ಹೇಳಿದ್ದಾರೆ. ಏನು ಮಾಡ್ತಾರೋ ಗೊತ್ತಿಲ್ಲರಿ. ಇನ್ನು ನಾಳೆಗೆ ನಾಡ್ದು ಅಂತ ಹೇಳ್ತಾ ಇದ್ದಾರೆ. ಬರ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲರಿ. ಇನ್ನು ಇದನ್ನ ಮಾತ್ರ ಹೇಳ್ಯಾರಿ ಬರ್ತೀವಿ ಅಂತ. ಇಲ್ಲಿ ಬಾಳ್ಕತ್ತಿದ್ದು ನಾವು 10 ವರ್ಷ ಆಯ್ತು ರೀ. 10 ವರ್ಷದಿಂದ ಇದೆ ಇವಾಗ ಶುರು ಆಗಿದೆ ರೀ. ಇನ್ ಕೇಸ್ ಬಂದು ಏನಾದರೂ ತೆಗಿಬೇಕು ಅಂದ್ರೆ ಏನು ಮಾಡ್ತೀರಾ? ಏನು ಮಾಡ್ಬೇಕ್ರಿ? ಅದೇ ನಾವು ಅವರಿಗೆ ಹೋಗಿ ಭೇಟಿ ಆಗೋದ್ರಿ ಸರ್ಗೆ. ಅವರಿಗೆ ಭೇಟಿ ಆದ್ರೆ ಅವ್ರು ಏನು ಅಂತಾರೋ ಏನು ಸುದ್ದಿ, ನಮಗೊಂದು ದಾರಿ ತೋರಿಸ್ಕೊಟ್ರು ಅಂದ್ರೆ ನಾವು ಮಾಡಿ ಉಣ್ತೀವಿ. ನಾವು ಊರು ಬಿಟ್ಟು ಬಂದವರು, ನಾವು ಇಲ್ಲಿದವರಲ್ಲ, ಊರು ಬಿಟ್ಟು ಮಾಡಿ ಉಳಕ್ಕೆ ಬಂದೀವಿ. ಮತ್ತು ಅವ್ರು ಒಂದು ದಾರಿ ತೋರಿಸ್ಕೊಟ್ರು ಬಡ್ರಿಗೆ ಅಂದ್ರೆ ನಾವು ಮಾಡಿ ಉಣ್ಬೋದು. ಈಗ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಡ್ತೀವಿ, ಅಲ್ಲಿ ನಿಮ್ದು ವ್ಯಾಪಾರ ಮಾಡಿ ಅಂದರೆ ಮಾಡ್ತೀವಿ ರೀ. ಅವ್ರು ಎಲ್ಲಿ ತೋರಿಸ್ಕೊಡ್ತಾರೋ ಅಲ್ಲಿ ಮಾಡಿಬಿಡ್ತೀವಿ. ಮತ್ತೇನು ಮಾಡೋಕ್ಕಾಗಲ್ಲ ರೀ. ಇವಾಗ ಇದೇ ಜಾಗ ಬೇಕಂದ್ರೆ ಸಿಗಂಗಿಲ್ಲ ರೀ ಜಾಗ.
ನಮಗಿದೇ ಲಕ್ಷ್ಮಿ ಇತ್ತು, ಇದು ಲಕ್ಷ್ಮಿನೂ ಹೋಯ್ತು ಈ ಅಂದ್ರೆ ಆಯ್ತು. ಜಾಗಕ್ಕೆ ಹೆಂಗ್ ಸೆಟ್ ಆಗಿರ್ತೀರಾ ಅಂದ್ರೆ ಈಗ ಬರೋ ಕಸ್ಟಮರ್ಗಳಿಗೂ ಕೂಡ ಇಲ್ಲಿ ಊಟ ಸಿಗುತ್ತೆ, ಇಲ್ಲಿ ಸಿಗುತ್ತೆ, ಬಂದ್ರೆ ರೊಟ್ಟಿ ಸಿಗುತ್ತೆ ಅಂತ ಹೌದ್ರಿ. ಬರ್ತಾರೆ. ಈಗ ಬೇರೆ ಯಾವ್ದೋ ಜಾಗಕ್ಕೆ ಹೋಗ್ಬಿಟ್ರೆ ಅಲ್ಲೂ ಒಂದಷ್ಟು ಜನ ಇರ್ತಾರೆ, ಅಲ್ಲಿ ಒಂದು ಕಾಂಪಿಟೇಷನ್ ಶುರು ಆಗುತ್ತೆ, ಅಥವಾ ಅಲ್ಲಿ ಜನ ಬರ್ದೇ ಇರಬಹುದು. ಆಗುತ್ತೆ ರೀ, ಇಲ್ಲಿ ಭೀ ಆಗಿದೆ ರೀ. ಫಸ್ಟ್ ಬಂದ್ಮೇಲ್ಕ ಇಲ್ಲಿ ಭೀ ಆಗಿದೆ, ಅಲ್ಲಿ ಭೀ ಹಂಗೆ ಇದು ಮಾಡ್ಕೊಂಡು ಹೋಗೋದ್ರಿ. ಮುಂದೆ 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 ಹ್ಯಾಂಗೆ ನಮಗೆ ಸ್ವಲ್ಪ ಇದು ಬೀಳತನಕ ಮತ್ತೇನಿಲ್ಲ, ರೂಢಿ ಬೀಳತನ. ರೂಢಿ ಬಿತ್ತಂದ್ರೆ ಆಯಿತು, ನಮಗೆ ಇದು ಆಗುತ್ತೆ. ಇಲ್ಲೆಲ್ಲ ಕಾಂಪಿಟೇಷನ್ ಕೊಡೋರು ಯಾರು ಇಲ್ಲೆಲ್ಲ, ಇಲ್ಲಿ ಭೀ ಕೊಟ್ಟಾರ ಟಕರ್ ನಮಗೆ. ಪರಿಹಾರ ಅಂತ ಏನೇ ಕೊಟ್ರು ಅದಕ್ಕೆ ತಲೆಬಾಗಿ ನೀವು ಅಂಗಡಿ ತೆರವು ಮಾಡಿದ್ರು ಪರವಾಗಿಲ್ಲ ಅಂತ ಇದು ಒಪ್ಕೋತೀವಿ. ಏನು ಮಾಡೋಕ್ಕಾಗಲ್ರಿ, ಇವಾಗ ಬಂದಿದ್ದು ಅನ್ಭೋಗಿಸ್ಬೇಕಲ್ಲ. ಈಗ ಹಂಗೇನು ಬಂದರು ಜಬರ್ದಸ್ತಿ ಜೋರಾಗಿ ಮಾಡ್ಲಕತ್ತಾರಂದ್ರೆ ಹೋಗಿ ಸರ್ ಜೊತೆಯಲ್ಲಿ ಮಾತಾಡ್ತೀವಿ ರೀ. ಸರ್ ಏನಂತಾರ ಕೇಳ್ತೀವಿ. ಸರ್, ಎಷ್ಟು ವರ್ಷದಿಂದ ಇಲ್ಲಿ ಫುಟ್ಪಾತ್ ಮೇಲೆ ಈ ಅಂಗಡಿ ಹಾಕೊಂಡಿರೋದು? ನಾವು 5 ವರ್ಷದಿಂದ ಹಾಕೊಂಡಿದ್ದೀವಿ. ಈಗೆಲ್ಲ ತೆರವು ಮಾಡಬೇಕು, ತೆಗಿಬೇಕು ಅಂಗಡಿಗಳನ್ನ ಅಂತಿದ್ದಾರೆ ಫುಟ್ಪಾತ್ ಮೇಲೆ ಇರೋದು. ಈಗ ನಿಮಗೆ ಏನಾದ್ರು ನೋಟಿಸ್ ಬಂದಿದೆಯಾ? ನಮಗೇನು ನೋಟಿಸ್ ಏನು ಬಂದಿಲ್ಲ. ಈಗ ತೆಗಿಬೇಕು ಅಂತ ಅಂದ್ರೆ ಬಂದ್ರೆ ಏನು ಮಾಡ್ತೀರಾ? ತೆಗಿಯೋಣ. ಏನು ನಿಮಗೇನು ಕಷ್ಟ ಅಥವಾ ಏನಪ್ಪ ನೆಕ್ಸ್ಟ್ ಜೀವನ ಅನ್ನೋದ್ರ ಬಗ್ಗೆ ಯೋಚನೆ ಇಲ್ಲ? ಏನಿಲ್ಲ, ಬೇರೆ ಕೆಲಸ ಬೇಜಾನಿದೆ ಬೆಂಗಳೂರಲ್ಲಿ, ಆರಾಮ ಮಾಡ್ಬೋದಲ್ಲ, ಅದರಲ್ಲೇನು ತೊಂದರೆ ಇಲ್ಲ. ಸೊ ನಿಮ್ಗೇನು ಪ್ರಾಬ್ಲಮ್ ಇಲ್ಲ, ತೆಗೀರಿ ಅಂದ್ರೆ ತೆಗಿಯಕ್ಕೆ ಏನು ತೊಂದರೆ ಇಲ್ಲ. ಬಟ್ ಎಲ್ಲರೂ ನಿಮ್ಮ ತರಾನೇ ಇಲ್ಲ, ಇದನ್ನೇ ಎಲ್ಲರೂ ನಮ್ಮ ಥರನೇ ಇಲ್ಲ. ಅದು ಇದನ್ನೇ ತೆಗೆದ್ರೆ ಜೀವನ ಹೆಂಗೆ ಅಂತಾರೆ. ಅದು ಅವ್ರವ್ರು ಇದು, ಅದು ಗೊತ್ತಿಲ್ಲ ನಮಗೆ. ಇದಿಲ್ಲ ಅಂದರೆ ಬೇರೆ ಕೆಲಸ ಮಾಡ್ತೀವಿ ಅನ್ನೋ ಕೆಪಾಸಿಟಿ ಇದೆಯಲ್ಲ, ಮಾಡ್ಬೋದಲ್ಲ. ಏನೇ ಆದ್ರೂ ಪರವಾಗಿಲ್ಲ, ಏನೇ ಆದರೂ ಪರವಾಗಿಲ್ಲ, ನಿರ್ಧಾರಕ್ಕೆ ತಲೆ ಬಾಗ್ತೀರಾ ನೀವು? ಆರಾಮ ಮಾಡ್ತೀವಿ. ಮಾಡಲಿ, ಅದು ಅವರು ಮಾಡಲಿ. ಫುಟ್ಪಾತ್ನ ಫಸ್ಟು ರೋಡ್ನ ನೀಟಾಗಿ ರೆಡಿ ಮಾಡಲಿ, ಅಷ್ಟೇ. ಅದರಲ್ಲೇನಿಲ್ಲ, ಜನಗಳು ಓಡಾಡಲಿ. ಫುಟ್ಪಾತ್ ಅಂಗಡಿ ಇದ್ದಿಲ್ಲ ಅಂತಂದರೆ ಈ ಥರ ತೊಂದರೆ ಆಗ್ತದೆ. ನೀವು ಫುಟ್ಪಾತ್ ಮ್ಯಾಗೆ ಅಂಗಡಿನೇ ಇದ್ದಿಲ್ಲ ಅಂತಂದರೆ ತುಂಬ ತೊಂದರೆ ಆಗ್ಬಿಡ್ತದೆ. ಹೌದಲ್ಲ ಸರ್? ಈಗ ಓಡಾಡೋರಿಗೆ ಕಷ್ಟ ಆಗುತ್ತೆ, ಅಂಗಡಿಗಳಿದ್ರೆ ಎಷ್ಟೋ ಆಕ್ಸಿಡೆಂಟ್ ಆಗ್ತವೆ, ರೋಡಿಗೆ ಜನ ಬರ್ತಾರೆ. ಫುಟ್ಪಾತ್ ಇದ್ರೆ ಆರಾಮಾಗಿ ಹೋಗಿ ನಡ್ಕೊಂಡು ಓಡಾಡ್ತಾರೆ, ಏನು ಸಮಸ್ಯೆ ಆಗಲ್ಲ ಅನ್ನೋ ಕಾರಣಕ್ಕೆ ಎಷ್ಟೋ ವರ್ಷಗಳಿಂದ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡಿದ್ದಾರೆ. ಇಲ್ಲ ಮೇಡಮ್, 8 ಫೀಟ್ ರೋಡ್ ಎದಕ್ಕೆ ಕೊಟ್ಟಿದ್ದಾರೆ ಇದು? ಫುಟ್ಪಾತು ಸೈಡಲ್ಲೇ ಇದೆ. 8 ಫೀಟ್ ರೋಡು ತುಂಬ ದೊಡ್ಡದು ರೋಡ್ ಅಲ್ಲ ಮೇಡಮ್? ಈಗ ನೀವು ಫುಟ್ಪಾತ್ ಮೇಲೆ ಮಾರೋ ಈಗ ಊಟ ತಿಂಡಿ ಎಲ್ಲ ಮಾರ್ತಾ ಇರ್ತಾರೆ, ಅಲ್ಲೇ ಬಂದು ಹೋಟೆಲ್ಗೆ ಹೋಗಲ್ಲ. ಈಗ ಕಾರ್ ಡ್ರೈವರ್ಗಳಾಗಿರ್ಬೋದು, ಆಟೋ ಡ್ರೈವರ್ಗಳಾಗಿರ್ಬೋದು, ಎಲ್ಲರೂ ಆಲ್ಮೋಸ್ಟ್ ಫುಟ್ಪಾತ್ ಮೇಲೆ ಇರುವಂತ ಅನ್ನ ಸಾರು ಅಥವಾ ಏನೋ ಒಂದು ಊಟ ಮಾಡಕ್ ಬರ್ತಾರೆ. ಈಗ ಅದಿಲ್ಲ ಅಂದ್ರೆ ಅವರಿಗೂ ಕಷ್ಟ ಅಲ್ವಾ? ಅವ್ರಿಗೆ ಕಷ್ಟ ಆಗ್ತದೆ ಮೇಡಮ್, ನಮಗೂ ಕಷ್ಟ ಆಗ್ತದೆ. ಹೌದಲ್ಲ ಮೇಡಮ್? ಈಗ ಬೇರೆ ಹೋಟೆಲ್ಗೆ ಹೋದರೆ ತುಂಬ ದುಡ್ಡು ಕೊಡ್ಬೇಕಾಗ್ತದೆ ಮೇಡಮ್. ಅಲ್ಲಿ ಈ ಫುಟ್ಪಾತ್ ಹೋಟೆಲ್ನಾಗ ಅಂತಾರೆ ಕಮ್ಮಿ ರೇಟ್ ಇರ್ತದೆ ಮೇಡಮ್. ಇವತ್ತಿಲ್ಲಕ್ಕೆಲ್ಲ ಜನ ಬಂದೇ ಬರ್ತಾರೆ ಮೇಡಮ್. ಅದು ಈಗ ಸರ್ಕಾರದ ಈ ನಿರ್ಧಾರಕ್ಕೆ ಏನಂತೀರಾ? ಪರಿಹಾರ ಕೊಡ್ತೀವಿ, ಬೇರೆ ಜಾಗದಲ್ಲಿ ವ್ಯವಸ್ಥೆ ಮಾಡ್ತೀವಿ ಅಂತಾರಲ್ಲ, ಪರವಾಗಿಲ್ವಾ? ಸರ್ಕಾರ ನಂಬಿ ತೆರವು ಕಾರ್ಯಾಚರಣೆಗೆ ಸಹಕರಿಸಬೇಕು ಅನ್ಸುತ್ತಾ? ಸರ್ಕಾರ ನಿರ್ಧಾರ ಮಾಡಿದರೆ ಅದು ಪರವಾಗಿಲ್ಲ ಮೇಡಮ್. ಅದು ಎಲ್ಲೇನೋ ಅವರಿಗೆ ಅನುಕೂಲ ಮಾಡಿಕೊಟ್ರೆ ಅಂತಂತಾರೆ ಒಳ್ಳೇದೇ ಅದು ಮೇಡಮ್. ಅದು ಸರ್, ಇವಾಗ ರೋಡ್ ಸೈಡು ಫುಟ್ಪಾತ್ ಮೇಲೆ ಯಾರು ಅಂಗಡಿ ಹಾಕೊಂಡಿದ್ದಾರೆ ಅದನ್ನೆಲ್ಲ ಸರ್ಕಾರ ತೆರವು ಮಾಡ್ಕೊಂಡು ಬರ್ತಾ ಇದೆ. ಫುಟ್ಪಾತ್ ಮೇಲೆ ಇರೋದು ಹೇಗೆ ಅನ್ಸುತ್ತೆ ನಿಮ್ಗೆ ಇದನ್ನ ನೋಡಿದ್ರೆ? ತೆಗಿಬಾರ್ದು ಅನ್ಸುತ್ತೆ ನಮಗೆ. ನೀವೇನು ಇಲ್ಲಿ ವ್ಯಾಪಾರ ಮಾಡ್ತಿದ್ದೀರಾ? ನಾವು ಎಳ್ನೀರು ವ್ಯಾಪಾರ. ಏನಾದ್ರು ನೋಟಿಸ್ ಬಂದಿದ್ಯಾ? ಯಾವುದು ಬಂದಿಲ್ಲ. ಈಗ ನೀವು ಫುಟ್ಪಾತ್ ಮೇಲೆನೇ ಎಳ್ನೀರು ವ್ಯಾಪಾರ ಮಾಡ್ತಿರೋದು. ಇನ್ ಕೇಸ್ ಬಂದ್ಬಿಟ್ಟು ತೆಗಿಬೇಕು, ಇನ್ಮೇಲೆ ನೀವು ಇಲ್ಲಿ ಮಾರಂಗಿಲ್ಲ, ಜನರಿಗೆ ಕಷ್ಟ ಆಗ್ತಿದೆ ನಡೆದಾಡೋಕ್ಕೆ. ಈಗ ಕೆಲವರು ಹೇಳ್ತಾರೆ ಅದಕ್ಕೆ ಏನಾರ ಆಲ್ಟರ್ನೇಟು ಮಾಡಿಕೊಟ್ಟು ತೆಗಿಬೇಕು ಅಂತಾರೆ. ಇವ್ರು ಏನು ಮಾಡಿಕೊಟ್ಟಿಲ್ಲ, ತೆಗಿರಿ ಅಂತಾರೆ. ಬಂಡವಾಳ ಹಾಕೊಂಡು ತಂದಿರ್ತಾರೆ, ತೆಗೆದುಬಿಟ್ರೆ ಬಂಡವಾಳ ಅವ್ರಿಗೆ ಹೆಂಗೆ ಕೊಡೋದು ನಾವು ಅಲ್ವಾ? ಅದಕ್ಕೆ ಅವ್ರು ಮುಂಚೆ ಏನಾರು ಹೇಳ್ಬೇಕು. ಈಗ ಸಡನ್ನಾಗಿ ಒಂದು ವಾರದಾಗ ಬಂದುಬಿಟ್ಟು ತೆಗಿರಿ ಅಂದರೆ ಎಲ್ಲ ಎತ್ಕೊಂಡು ಹೋಗಂಗಿಲ್ಲ, ಎಲ್ಲೂ ಬಿಟ್ಕೊಂಡು ಹೋಗಂಗಿಲ್ಲ. ಅದನ್ನ ಇಲ್ಲ ಬಿಸಾಕಬೇಕು, ಮನೆಗೆ ಹೋಗ್ಬೇಕು, ಆ ಥರ ಮಾಡಬೇಕು. ಏನಾದ್ರು ಬೇರೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂದರೆ ಬೇರೆ ಕಡೆ ಜಾಗದ ವ್ಯವಸ್ಥೆ ಬೇರೆ ಕಡೆ ಎಲ್ಲಿ ಮಾಡ್ಕೊಡ್ತಾರೆ? ಮೇನ್ ರೋಡ್ ತೆಗಿಬೇಕು ಅಂದರೆ ಬೇರೆ ಕಡೆ ಇನ್ನೆಲ್ಲಿ ತೆಗಿತಾರೆ? ಇನ್ನು ಅಲ್ಲಿ ಬಿಡ್ತಾರಾ? ಅಲ್ಲಿ ಅವ್ರ ಮನೆಯವರು ಅವ್ರು ಬಿಡಲ್ಲ, ಅಲ್ಲಿ ಬಿಡ್ತಾರೆ, ಕ್ವಾರ್ಟರ್ಸು ಬಿಡಲ್ಲ. ಇನ್ನೆಲ್ಲಿ ಬೇರೆ ಇನ್ನೆಲ್ಲಿ ಕೊಡ್ತಾರೆ? ಏನು ಮಾಡ್ತೀರಾ? ಏನು ಮಾಡೋಂಗಿಲ್ಲ. ನಾವು ತೆಗಿಬಾರ್ದು ಅಂತ ನಾವು ಇರ್ತೀವಿ. ತೆಗಿಬೇಕು, ನೋಡ್ಬೇಕು ಎಲ್ಲರೂ ಹೆಂಗೆ ಮಾಡ್ತಾರೆ ಹಂಗೆ. ಅಲ್ಲ, ಈಗ ತುಂಬಾ ಕಡೆ ನೀವು ನೋಡಿದ್ರ ಮಲ್ಲೇಶ್ವರಂ, ಜೆ.ಪಿ. ನಗರ ಅಲ್ಲೆಲ್ಲ ಇಲ್ಲ ನಾವು ಬದುಕಿರೋದೇ ಇಲ್ಲ, ನಿಮ್ ಮುಂದೆನೆ ಸೂಸೈಡ್ ಮಾಡ್ಕೋತೀವಿ ಅಂತಾರೆ. ಕೆಲವರು ಹತ್ತು ಕರೆದು ಗೋಳಾಟ ಮಾಡಿದ್ರು ಯಾರು ಕ್ಯಾರೆ ಅಂತಿಲ್ಲ, ತೆಗಿಬೇಕು, ಎಲ್ರಿಗೂ ಒಂದೇ ರೂಲ್ಸ್ ಅಂದ್ಬಿಟ್ಟು ಅವರು ಎಷ್ಟೋ ವರ್ಷಗಳಿಂದ ಅಂಗಡಿ ಹಾಕೊಂಡಿದ್ರು ಮುಲಾಜಿಲ್ದೆ ತೆರವು ಮಾಡ್ಕೊಂಡು ಬರ್ತಿದ್ದಾರೆ. ಸೊ ನೀವು ಒಬ್ರು ಇದ್ರ ವಿರುದ್ಧ ನಿಂತು ಹೋರಾಟ ಮಾಡ್ತೀನಿ ಅಂದ್ರಂತೂ ಆಗಲ್ಲ. ಕೆಲವರು ಈಗ ನಿನ್ನೆ ಎಲ್ಲ ಮೊನ್ನೆ ಸ್ಟ್ರೈಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಯಾವುದೋ ಸ್ಟೇಡಿಯಮ್ ಹತ್ರ ಸ್ಟ್ರೈಕ್ ಮಾಡಬೇಕು ಅಂತಾರೆ. ಸುಮಾರು ಈಗ ಬೆಂಗಳೂರಲ್ಲಿ ಒಂದು 70% ಫುಟ್ಪಾತರೇ ಇರೋದು. ಇನ್ನು 30% ಜಾಬು ಅದು ಇದು ಮಾಡ್ಕೊಂಡಿರ್ತಷ್ಟೇ. 70% ಬರೀ ಫುಟ್ಪಾತ್ನೇ ಇದ್ದಾರೆ. ಸಡನ್ನಾಗಿ ತೆಗೀನಿ ಪಾಪ ಅವ್ರು ಏನು ಮಾಡಿರ್ತಾರೆ? ಅವ್ರ ಮಕ್ಳು ಇರ್ತಾರೆ, ಸ್ಕೂಲ್ ಓದಿಸಿರ್ತಾರೆ, ಬಡ್ಡಿ ಇಸ್ಕೊಂಬಂದಿರ್ತಾರೆ, ಬಡ್ಡಿ ಸಾಲ ಕೊಡೋರು ಇರ್ತಾರೆ.
ಈಗ ಯಾರು ಸಡನ್ ಅದು ಬಂಡವಾಳ ಯಾತಕ್ಕೆ 5,000 10,000 20,000 ತಂದಿರ್ತಾರೆ, ಇವ್ರು ಎತ್ಕೊಂಡು ಖಾಲಿ ಮಾಡಿದ್ರೆ ಅವ್ರಿಗೆ ಹೆಂಗೆ ಕೊಡೋ ದುಡ್ಡು? ಅವೆಲ್ಲ ಸಮಸ್ಯೆ ಇರ್ತವೆ. ನಮ್ಮ ಲೆಕ್ಕ ತೆಗಿಬಾರ್ದು ಅಂತ. ಇನ್ ಕೇಸ್ ತೆಗೆದ್ರೆ ನಿಮ್ದು ಮುಂದಿನ ಜೀವನ ಏನೂ ಇಲ್ಲ, ಸುಮ್ಮನೆ ಮನೆಗಿರಬೇಕು ಅಷ್ಟೇ ಕೆಲಸ, ಇನ್ನೇನಿದೆ? ಮನೇಲಿದ್ರೆ ಜೀವನ ನಡಿಬೇಕು. ಮತ್ತೆ ಇನ್ನೇನು ಮಾಡೋದು? ದುಡಿಮೆ ಇಲ್ಲ ಅಂದ್ರೆ ಏನು ದುಡಿಮೆ ಇಲ್ಲ ಅಂದ್ರೆ ಏನೂ ಇಲ್ಲ. ಈಗ ಅದನ್ನ ಕಡೆ ಮಕ್ಕಳು ಓದ್ಸೋರು ಇರ್ತಾರೆ, ಮನೆಗೆ ಇವತ್ತಿಲ್ಲಿ 100 ರೂಪಾಯಿ ಮಾಡ್ಕೊಂಡ್ರೆ ಸಾಯಂಕಾಲ 50 ಖರ್ಚು ಮಾಡೋರು ಇರ್ತಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.